ಪಾದವ ಪೂಜಿಪೆ ಹೇ ಗುರುಮೂರ್ತಿ. ಜ್ಞಾನವ ನೀಡೈವೋ ನರಸಾರಥಿ. ಪಾದವ ಪೂಜಿಪೆ ಹೇ ಗುರುಮೂರ್ತಿ. ವೇದ ವೇದಾಂತದ ಸಾರ ವಿಹಾರ. ವೇದಾಂಗಿಯೇ ನಮೋ ತತ್ವ ವಿಚಾರ. ಹೃಜ್ಯೋತಿಯ ಬೆಳಗಿಸು ಗುರುದೇವ. ಕರುಣಿಸುವ ದ್ವಯದಾನಂದ ಸುಮವ. ಪಾದವ ಪೂಜಿಪೆ ಹೇ ಗುರುಮೂರ್ತಿ. ಜ್ಞಾನವ ನೀಡೈವೋ ನರಸಾರಥಿ. ಪಾದವ ಪೂಜಿಪೆ ಹೇ ಗುರುಮೂರ್ತಿ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಭಗವಾನ್ ಶ್ರೀ ಶ್ರೀಧರ ಗುರುವರಿಯರು ತಾನು ತಪಸ್ಸಿನಿಂದ ಪಡೆದಂಥ ಸಿದ್ಧಿಯನ್ನು ತನ್ನ ಶಿಷ್ಯರು, ಶರಣರು, ಸಾಧಕರು, ಬಡವರು, ಹಲವಾರು ರೋಗದಿಂದ ಬಳಲ್ತಾ ಇರುವಂಥವರು, ಮತ್ತು ಕ್ಷುದ್ರ ಶಕ್ತಿಗಳ ಬಾಧೆಯಿಂದ ತೊಳಲ್ತಾ ಇರುವಂಥವರು, ಇನ್ನೂ ಯಾವ್ಯಾವುದೋ ಕಾರಣಕ್ಕಾಗಿ ಮನಃಶಾಂತಿ ಇಲ್ಲದೆ ಕೊರಗ್ತಾ ಇರುವಂಥವರು, ಹೀಗೆ ಬಹಳ ಕರುಣೆಯಿಂದ ಇಂಥವರಿಗೆಲ್ಲ ಆಯಾ ತೊಂದರೆಯ ಮೂಲ ಕಾರಣವನ್ನು ಹುಡುಕಿ ಅದಕ್ಕೆ ಪರಿಹಾರವನ್ನು ತನ್ನ ತಪಸ್ಸಿದ್ಧಿಯಿಂದ ಸರಳ ಸುಲಭವಾಗಿ ಕೊಡ್ತಾ ಇದ್ರು. ಹಾಗಾಗಿಯೇ ಇವರು ಹೋದ ಕಡೆಯಲ್ಲೆಲ್ಲ ಅಪಾರ ಜನಸಾಗರವೇ ಸೇರ್ತಿತ್ತು. ಹಾಗಂತ ಅವರು ಸ್ವತಃ ತನ್ನ ಶರೀರಕ್ಕಾದ ಅನಾರೋಗ್ಯಕ್ಕೆ ಈ ಯಾವ ಸಿದ್ಧಿಗಳನ್ನು ಬಳಸಲೇ ಇಲ್ಲ. ಬಂದಿದ್ದನ್ನು ಬಂದ ಹಾಗೆ ಅನುಭವಿಸಿದ್ದಾಗಿ ಅವರ ವಿಷಯವನ್ನೆಲ್ಲ ತಿಳಿದು ನೋಡುವಾಗ ನಮಗೆ ಕಾಣುತ್ತೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುವಂತಹ ದಿವ್ಯ ಬ್ರಹ್ಮಜ್ಞಾನಿಯ ನಡೆಯೇ ಈ ಶ್ರೀಧರ ಸ್ವಾಮಿಗಳಲ್ಲಿ ಎದ್ದು ತೋರುವಂತಹ ಪರಮಸ್ಥಿತಿ ಅಂತ ಸೂಕ್ಷ್ಮವಾಗಿ ನಾವು ವಿಚಾರಿಸಿದಾಗ ತಿಳಿದು ಬರುವಂತಹ ಸಂಗತಿ. ಹಾಗಾಗಿಯೇ ಈ ಶ್ರೀಧರ ಸ್ವಾಮಿಗಳ ಈ ಸ್ಥಿತಿಯನ್ನು ಅಂದರೆ ಭಗವತ್ ಸ್ಥಿತಿಯನ್ನು ಜಗತ್ತಿಗೆ ಸಾರಿ ಹೇಳುವಂತೆ ಶ್ರೀ ಸಮರ್ಥ ರಾಮದಾಸ ಗುರುಗಳು ಭಗವಾನ್ ಅನ್ನೋ ಪದವಿಯನ್ನು ಶ್ರೀಧರ ಗುರುಗಳಿಗೆ ಅನುಗ್ರಹಿಸಿದ್ದು ಅಂತ ನಮಗೆ ಗೊತ್ತಾಗುತ್ತೆ. ಹಿಂದಿನ 42ನೇ ಶ್ರೀಧರಾಮೃತ ಸಂಚಿಕೆಯಲ್ಲಿ ಮಾಬ್ಲೇಶ್ವರ್ ಹೆಗ್ಡೆ ಮತ್ತು ಲಕ್ಷ್ಮೀ ದಂಪತಿಗಳ ವಿಷಯವು ಬಂದಿತ್ತು ಅಲ್ವಾ. ಅದೇ ದಂಪತಿಗಳ ಬದುಕಿನಲ್ಲಿ ನಡೆದಂಥ ಇನ್ನೊಂದು ಅಪೂರ್ವ ಘಟನೆಯನ್ನು ಈ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಮೂಲತಃ ಸಿದ್ದಾಪುರ ತಾಲೂಕಿನ ಹೀನ್ಗಾರ್ ಊರಿನವರಾದ ಈ ಮಾಬ್ಲೇಶ್ವರ್ ಹೆಗಡೆಯವರು ಸಿರ್ಸಿ ಪಟ್ಟಣದಲ್ಲಿ ವಾಸವಿರ್ತಾರೆ. ಅವರ ಪತ್ನಿ ಲಕ್ಷ್ಮಿ ಶೀಗೆಹಳ್ಳಿಯವರು. ಇವರಿಬ್ಬರೂ ಕೂಡ ಶಿವಾನಂದ ಗುರುಗಳು ಹಾಗೂ ಈ ಶ್ರೀಧರ ಗುರುಗಳಲ್ಲಿ ಅತ್ಯಂತ ಭಕ್ತಿ ಪ್ರೇಮವನ್ನಿಟ್ಕೊಂಡವರು. ಇವರ ಬದುಕಿನಲ್ಲಿ ಬಡತನವಿದ್ರೂ ಇವರ ಹೃದಯದಲ್ಲಿ ಮಾತ್ರ ಸದಾ ಗುರುಭಕ್ತಿಯ ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇತ್ತು. ಗುರುವಾಕ್ಯವನ್ನೆಂದು ಇವರು ಮೀರ್ತಾ ಇರಲಿಲ್ಲ. ಗುರುಪ್ರೇಮವೇ ಇವರ ಬಹುದೊಡ್ಡ ಆಸ್ತಿಯಾಗಿತ್ತು ಅಂತಲೇ ಹೇಳಬೇಕು. ಭಕ್ತವತ್ಸಲರಾದಂಥ ಈ ಶ್ರೀಧರ ಗುರುಗಳು ಆಗಾಗ ಇವರ ಮನೆಗೆ ಬರ್ತಾ ಇದ್ರು. ಹಾಗೆ ಒಂದ್ಸಲ ಈ ಶ್ರೀಧರ ಸ್ವಾಮಿಯವರು ಈ ಮಹಾಬಲೇಶ್ವರ ಮತ್ತು ಲಕ್ಷ್ಮೀ ದಂಪತಿಗಳ ಮನೆಗೆ ಬೆಳಿಗ್ಗೆ ಬಂದಿದ್ದರು. ಅವರ ಜೊತೆ ಅವರ ಶಿಷ್ಯರು, ಪರಿವಾರದವರೆಲ್ಲ ಇದ್ದರು. ಆ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳ ಕೀರ್ತಿ ಸುತ್ತಮುತ್ತ ಎಲ್ಲ ಕಡೆ ಹರಡಿ ಶ್ರೀಧರ ಸ್ವಾಮಿಗಳು ಬರ್ತಾರೆ ಅಂತ ಸುದ್ದಿ ಕೇಳಿದರೆ ಸಾಕು, ಅವರ ದರ್ಶನಕ್ಕೆ ಅಂತ ಭಕ್ತ ಜನರ ಜಾತ್ರೆಯೇ ಸೇರ್ತಿತ್ತು. ಇಂಥ ಒಂದು ಸಂದರ್ಭದಲ್ಲೇ ಅವರು ಸಿರ್ಸಿಯ ಈ ದಂಪತಿಗಳ ಮನೆಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಈ ಲಕ್ಷ್ಮಿ ಬಾಣಂತಿಯಾಗಿದ್ದು ಅವಳಿಗೆ ಸಣ್ಣ ಶಿಶುವಿತ್ತು. ಜೊತೆಗೆ ಆ ಲಕ್ಷ್ಮಿಯ ಮಗಳೂ ಕೂಡ ಬಾಣಂತಿಯೇ ಆಗಿ ಆ ಮನೆಯಲ್ಲೇ ಇದ್ಲು. ಇಂಥ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳು ನಮ್ಮ ಮನೆಗೆ ಅಯಾಚಿತವಾಗಿ ಬಂದರು ಅಂತ ಲಕ್ಷ್ಮಿಗೆ ಬಹಳ ಆನಂದವಾದರೂ ಸ್ವಾಮಿಗಳು ಭಿಕ್ಷೆ ಮಾಡಿಕೊಂಡೇ ಹೋಗ್ತಾರೆ ಅನ್ನೋ ವಿಷಯ ಕೇಳಿದ ತಕ್ಷಣ ಈ ಲಕ್ಷ್ಮಿಗೆ ಎದೆ ಝಲ್ಲಂತು. ಕಾರಣ ಅಂತಂದರೆ ಆಗ ಅವ್ರ ಮನೇಲಿ ಈ ಗುರು ಪರಿವಾರಕ್ಕೆಲ್ಲ ಭಿಕ್ಷೆ ಮಾಡಿಸುವಷ್ಟು ಅಕ್ಕಿ ಇರಲಿಲ್ಲ.
ಅಯ್ಯೋ ಭಗವಂತ, ಏನು ಮಾಡೋದೀಗ ಅಂತ ಲಕ್ಷ್ಮಿ ಕಂಗಾಲಾಗಿ ಮೇಲೆ ನೋಡ್ತಾ ಕೂತಿದ್ಲು. ಅವಳ ಮನದ ಈ ಚಿಂತೆ ಎದುರಿಗೆ ಕುಳಿತಿದ್ದಂಥ ಆ ಭಗವಾನ್ರಿಗೆ ಗೊತ್ತಾಗದೇ ಇರುತ್ತಾ? ಈಗ ಶ್ರೀಧರ ಸ್ವಾಮಿಗಳು ಕೇಳ್ತಾರೆ, ಏನು ಲಕ್ಷ್ಮಿ ಮೇಲ್ ನೋಡ್ತಾ ಕೂತ್ಬಿಟ್ಟೆ, ಏನು ಚಿಂತೆ, ಏನಾಯಿತು ಅಂತ. ಈಗ ಬೇರೆ ವಿಧಿ ಇಲ್ಲದೆ ಲಕ್ಷ್ಮಿ ಇರೋ ವಿಷಯವನ್ನು ಹೇಳ್ತಾಳೆ. ಗುರುಗಳೇ, ಮನೇಲಿ ಸಾಕಾಗುವಷ್ಟು ಅಕ್ಕಿ ಇಲ್ಲ ಅಂತ. ಓ ಅಷ್ಟೇನಾ, ಎಷ್ಟಿದೆ ಅಕ್ಕಿ, ತಗೊಂಬ ಇಲ್ಲಿ ಅಂತ ಗುರುಗಳು ಹೇಳ್ತಾರೆ. ಆಗ ಲಕ್ಷ್ಮಿ ಮನೆಯಲ್ಲಿರೋ ನೆಲ್ಲಕ್ಕಿ ಡಬ್ಬಿ, ಅಂದರೆ ಅಕ್ಕಿಯನ್ನು ಚೊಕ್ಕಟಗೊಳಿಸುವಾಗ ತೆಗೆದಿಟ್ಟಂಥ ನೆಲ್ಲಕ್ಕಿ, ಅದು ಸುಮಾರು 2-2.5 kg ಇದ್ದಿರಬಹುದು. ಆ ನೆಲ್ಲಕ್ಕಿ ಡಬ್ಬಿಯನ್ನು ತಂದು ಗುರುಗಳ ಮುಂದೆ ಇಡ್ತಾರೆ. ಇಲ್ಲಿ ನೆಲ್ಲಕ್ಕಿ ಅಂತಂದರೆ ಭತ್ತ ಸೇರಿಕೊಂಡಿರುವ ಅಕ್ಕಿ. ಮೊದಲಿನ ಕಾಲದಲ್ಲಿ ಇವತ್ತಿನ ರೀತಿ ಚೊಕ್ಕಟಗೊಳಿಸಿದ ಅಕ್ಕಿ ಸಿಗ್ತಾ ಇರಲಿಲ್ಲ. ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡ್ತಿದ್ರು. ಆಮೇಲೆ ಅಕ್ಕಿ ಗಿರಣಿಯಲ್ಲಿ ಅಕ್ಕಿ ಮಾಡಿಸಿದ್ರು ಕೂಡ ಬಹಳಷ್ಟು ಭತ್ತ ಹಾಗೆ ಇರ್ತಿದ್ರಿಂದ ಅದನ್ನೆಲ್ಲ ಜರಡಿ ಹಿಡಿದು ನೆಲ್ಲಕ್ಕಿಯನ್ನು ಬೇರ್ಪಡಿಸಿ ಆಮೇಲೆ ಆ ಭತ್ತವನ್ನೆಲ್ಲ ಹೆಕ್ಕಿ ತೆಗಿಬೇಕಿತ್ತು. ಹಾಗೇ ಸಂಗ್ರಹಿಸಿಟ್ಟ ಆ ನೆಲ್ಲಕ್ಕಿಯ ಡಬ್ಬಿ ಅದಾಗಿತ್ತು. ಶ್ರೀಧರ ಸ್ವಾಮಿಗಳು ಆ ಡಬ್ಬಿಯ ಅಕ್ಕಿಯಲ್ಲಿ ಒಂದ್ಸಲ ಹಾಗೆ ಸಹಜವಾಗಿ ಕೈ ಆಡ್ತಾರೆ. ಓ ಇಷ್ಟಕ್ಕಿ ಇದೆಯಲ್ಲೇ, ಇದು ಸಾಕು, ಬೇಕಾದಷ್ಟಾಯಿತು, ಯೋಚನೆ ಮಾಡಬೇಡ, ಗುರು ಭಿಕ್ಷಕ್ಕೆ ಎಲ್ಲ ತಯಾರಿ ಮಾಡಿ, ಎಲ್ಲ ಸಾಕಾಗುತ್ತೆ ಅಂತ ಅಂದ್ಬಿಟ್ರು. ಭಗವದ್ವಾಕ್ಯ ಎಂದಾದರೂ ಸುಳ್ಳಾಗೋದುಂಟಾ? ಮಧ್ಯಾಹ್ನದ ಹೊತ್ತಿಗೆ ಶ್ರೀಧರ ಗುರುಗಳು ಸಿರ್ಸಿಗೆ ಬಂದಿದ್ದಾರೆ ಅಂತ ಗೊತ್ತಾಗಿ ಬಹಳಷ್ಟು ಜನಪ್ರವಾಹವೇ ಅಲ್ಲಿಗೆ ಹರಿದು ಬಂತು. ತನ್ನ ಲೀಲೆಯನ್ನು ಯಾವ್ಯಾವ ರೀತಿಯಲ್ಲಿ ಈ ಭಗವಾನ್ ಶ್ರೀಧರ ಸ್ವಾಮಿಗಳು ಪ್ರಕಟಿಸಿದ್ರು ಅನ್ನೋದನ್ನು ಈ ಮನುಷ್ಯಮತಿಯಿಂದ ತಿಳಿಯೋಕ್ಕಾಗೋದಿಲ್ಲ. ಕಣ್ಣಿಗೆ ಕಂಡಷ್ಟು, ಮನಸ್ಸಿಗೆ ನಿಲುಕಿದಷ್ಟನ್ನು ಮಾತ್ರ ನಾವು ಹೇಳ್ಬೋದು. ಅದರ ಆಳ ಏನು ಅನ್ನೋದನ್ನು ಗುರುಗಳೇ ತನ್ನ ಭಕ್ತರ ಹೃದಯದಲ್ಲಿ ಹೊಳೈಸಬೇಕಷ್ಟೆ. ಗುರು ಭಿಕ್ಷೆಯಾಯಿತು, ಬಂದವರಿಗೆಲ್ಲ ಭೋಜನ ತೃಪ್ತಿಕರವಾಗಿ ನಡೆಯಿತು. ಅವತ್ತು ಆ ಮಾಬ್ಲೇಶ್ವರ ಲಕ್ಷ್ಮೀ ದಂಪತಿಗಳ ಮನೆಯಲ್ಲಿ ಸುಮಾರು 1000 ಜನರು ಊಟ ಮಾಡಿದ್ರಂತೆ. ಈ 2-2.5 kg ಅಕ್ಕಿ 1000 ಜನರಿಗೆ ಅನ್ನವಾಗೋದು ಹೇಗೆ? ನಾವು ಸಾಮಾನ್ಯರು, ನಮ್ಮ ಯೋಚನೆಗೂ ನಿಲುಕದ ಲೀಲಾ ವಿಹಾರ ಈ ಭಗವಾನ್ರದ್ದು. ಆಮೇಲೆ ಆ ದಿನ ಸಂಜೆ ಗುರುಗಳು ಹೇಳಿದ್ರಂತೆ, ಇವತ್ತು ಇಲ್ಲಿ 1000 ಜನರ ಸಮಾರಾಧನೆ ಆಯಿತು. ಇವತ್ತಿನ ಸಮಾರಾಧನೆಗೆ ಅಶ್ವತ್ಥಾಮ ಕೂಡ ಬಂದು ಊಟ ಮಾಡ್ಕೊಂಡು ಹೋದ ಅಂಥೇಳಿ. ಅಶ್ವತ್ಥಾಮ ಈ ಜಾಗದಲ್ಲೇ ಕುಳಿತು ಊಟ ಮಾಡಿದ್ದ ಅಂಥೇಳಿ ಆ ಜಾಗವನ್ನು ಕೂಡ ಶ್ರೀಧರ ಸ್ವಾಮಿಗಳು ಆ ಮಹಾಬಲೇಶ್ವರ ದಂಪತಿಗಳಿಗೆ ತೋರಿಸಿದ್ರಂತೆ. ಈ 1000 ಜನರ ಅನ್ನ ಸಂತರ್ಪಣೆ ಎಲ್ಲಿ ನಡೆದರೂ ಕೂಡ ಅದೃಶ್ಯ ರೂಪದಿಂದ ಈ ಚಿರಂಜೀವಿ ಅಶ್ವತ್ಥಾಮ ಬಂದು ಉಂಡು ಹರಸಿ ಹೋಗ್ತಾನೆ ಅನ್ನೋ ಪ್ರತೀತಿ ನಮ್ಮ ಪರಂಪರೆಯಲ್ಲಿದೆ. ಈ ಸಂತ ಮಹಾತ್ಮರು ಸಾಮಾನ್ಯರಿಗೆ ಕಾಣದೇ ಇದ್ದಂಥ ಬಹಳಷ್ಟು ಸಂಗತಿಗಳನ್ನು ಪ್ರತ್ಯಕ್ಷ ಕಂಡು ಅದನ್ನ ನಮಗೆ ತಿಳಿಸ್ತಾರೆ. ನಾವು ಕಾಣ್ತಾ ಇರೋ ಈ ದೃಶ್ಯ ಪ್ರಪಂಚದ ಹಿಂದೆ ನಮಗೆ ಕಾಣದೇ ಇರುವಂಥ ಸೂಕ್ಷ್ಮವಾದ ಅದೃಶ್ಯವಾದ ಪ್ರಪಂಚ ಒಂದಿದೆ. ಅದನ್ನೆಲ್ಲ ಇಂತಹ ಮಹಾಪುರುಷರು ತಮ್ಮ ತಪಸ್ಸಿದ್ಧಿಯ ಬಲದಿಂದ ಸ್ಪಷ್ಟವಾಗಿ ನೋಡ್ತಿರ್ತಾರೆ. ಅದನ್ನೇ ಇಲ್ಲಿ ಶ್ರೀಧರ ಗುರುಗಳು ಅಶ್ವತ್ಥಾಮನ ವಿಷಯವಾಗಿ ಹೇಳಿದ್ದು. ಈ ಘಟನೆಯಿಂದ ಆ ತನ್ನ ಭಕ್ತರ ಸೆಳೆತ ಆ ಭಗವಂತನಿಗೆ ಹೇಗಿರುತ್ತೆ, ಏನೇ ದಯನೀಯ ಪರಿಸ್ಥಿತಿ ಆ ಭಕ್ತರದಿರಲಿ, ಅದನ್ನು ಯಾವ ರೀತಿ ಅನೂಹ್ಯವಾಗಿ ಬದಲಾವಣೆ ಮಾಡಿ ಈ ದಯಾಮಯ ಗುರು ತನ್ನ ಲೀಲಾ ಪ್ರೇಮವನ್ನು ಆ ಭಕ್ತರಿಗೆ ಹಂಚಿ ಅವರನ್ನು ಧನ್ಯರನ್ನಾಗಿ ಮಾಡಬಲ್ಲ ಅನ್ನೋದಕ್ಕೆ ಇದೊಂದು ಉತ್ಕೃಷ್ಟ ನಿದರ್ಶನ ಅಂತನ್ಬೋದು. ಕೃಷ್ಣ ಸುಧಾಮರ ಕತೆ ಭಾಗವತ ಗ್ರಂಥದಲ್ಲಿ ಬರುತ್ತೆ ಅಲ್ವಾ? ಇದನ್ನೆಲ್ಲ ನಾವು ಕೇಳಿಯೇ ಇದ್ದೇವೆ. ಈ ಘಟನೆಯೂ ಕೂಡ ಅದೇ ಜಾಡಿನಲ್ಲೇ ಇದೆ ಅಂತ ಅನ್ಸೋದಿಲ್ವಾ? ಯೋಚನೆ ಮಾಡಿ ನೋಡಿ. ಹಿಂದಿನ ಸಂಚಿಕೆಯಲ್ಲಿ ಚಿಕ್ಕಮಗಳೂರು ಅಯ್ಯರ್ ಅವರ ಮನೆಯಲ್ಲಿ ಸಿದ್ಧವಾದ ಅನ್ನಾಹಾರಗಳು ಅಕ್ಷಯವಾಗಿ ಅಲ್ಲಿ ಬಂದಂಥ ಭಕ್ತರೆಲ್ಲರಿಗೆ ಪ್ರಸಾದವಾಗಿ ಒದಗಿ ಬಂದಿದ್ದರ ವಿಷಯ ಬಂದಿತ್ತು ಅಲ್ವಾ? ಈ ಸಲ ಈ ಮಾಬ್ಲೇಶ್ವರ್ ಹೆಗಡೆ ಮತ್ತು ಈ ಲಕ್ಷ್ಮೀ ದಂಪತಿಗಳ ಮನೆಯಲ್ಲಿ ಅಕ್ಕಿಯೇ ಅಕ್ಷಯವಾದಂಥ ಸಂಗತಿ ನಿಮ್ಮ ಮುಂದಿದೆ.
ಸಾಕ್ಷಾತ್ ಭಗವಂತನ ರೂಪವಾದಂಥ ಈ ಗುರು ಒಲಿದು ಅನುಗ್ರಹಿಸಿದರೆ ಯಾವುದು ತಾನೇ ಅಸಾಧ್ಯ. ಈ ರೀತಿ ಈ ಎರಡೇ ಘಟನೆಗಳು ಈ ಶ್ರೀಧರ ಸ್ವಾಮಿಗಳ ಆಹಾರ ಅಕ್ಷಯವಾಗುವಂತಹ ಅಥವಾ ಧಾನ್ಯ ಅಕ್ಷಯವಾಗುವಂತಹ ಲೀಲೆಗೆ ಸೀಮಿತವಾದದ್ದಲ್ಲ. ನೂರಾರು ಕಡೆ ಇದೇ ರೀತಿ ಆಹಾರ ಭಕ್ಷ್ಯಗಳು ಅಕ್ಷಯವಾದಂಥ ಸಂಗತಿಗಳು ಶ್ರೀಧರ ಸ್ವಾಮಿಗಳ ಈ ಲೀಲಾ ಮಹಾತ್ಮೆಯಲ್ಲಿ ನಮಗೆ ಕಂಡುಬರುತ್ತೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಜ್ಞಾನೀತು ಆತ್ಮ ಇವ ಮೇಮತಂ ಅಂತ ಒಂದು ಮಾತನ್ನು ಹೇಳ್ತಾನೆ. ಅಂದರೆ ಈ ಬ್ರಹ್ಮಜ್ಞಾನಿಗಳು ಸಾಕ್ಷಾತ್ ಭಗವಂತನಂತೆ ಶಕ್ತಿಮಂತರು ಅಂತ ಅರ್ಥ. ಅಂಥ ಪರಿಪೂರ್ಣ ಈ ಭರತಭೂಮಿಯ ಸಂತರಲ್ಲಿ ಈ ಭಗವಾನ್ ಶ್ರೀಧರ ಸ್ವಾಮಿಗಳು ಒಬ್ಬರು ಅನ್ನೋದನ್ನು ನಾವು ಅರಿತು ಆ ಭಗವಾನರ ಗುರು ಉಪದೇಶ ಹಾಗೂ ಮಾರ್ಗದರ್ಶನದ ಬೆಳಕಿನಲ್ಲಿ ನಮ್ಮ ಜೀವನವನ್ನು ಬೆಳಗಿಸಿಕೊಳ್ತಾ ನಮ್ಮ ಹೃದಯದಲ್ಲೇ ಬೆಳಕಾಗಿರುವಂಥ ಆ ಗುರುತತ್ವದಲ್ಲೇ ಬೆರೆತು ಹೋಗೋಣ ಅಂತ ಆಶಿಸ್ತಾ ಈ ಗುರು ಮಹಿಮೆಯ ಸಂಚಿಕೆಗಳನ್ನು ಆಸಕ್ತರೊಡನೆ ಹೇಳಿಕೊಳ್ಳೋ ಮೂಲಕ ಹಾಗೂ ಹಂಚಿಕೊಳ್ಳೋ ಮೂಲಕ ಕೇಳುಗರಾದ ತಾವೂ ಕೂಡ ಗುರು ಅನುಗ್ರಹಕ್ಕೆ ಭಾಜನರಾಗಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಮತ್ತೆ ಮುಂದಿನ ಗುರು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಿತ್ಯ ನಿರಂಜನ ನಿರ್ಗುಣ ತತ್ವ ತಳೆದಿದೆ ಗುರು ರೂಪವ ಪರತತ್ವ ಹೃದಯದಿ ನೆಲೆಸಿಹ ಬ್ರಹ್ಮ ಸ್ವರೂಪ ಸಗುಣಾಕಾರ ಸದ್ಗುರು ರೂಪ ಪಾದವ ಪೂಜಿಪೆ ಹೇ ಗುರುಮೂರ್ತಿ ಜ್ಞಾನವ ನೀಡೈವೋ ನರಸಾರಥಿ ಪಾದವ ಪೂಜಿಪೆ ಹೇ ಗುರುಮೂರ್ತಿ ಹೇ ಗುರುಮೂರ್ತಿ ಹೇ ಗುರುಮೂರ್ತಿ.